குங்குலியம் குழந்தைங்களாம் தலை குளிச்ச உடனே சளி பிடிக்காம இருக்கிறதுக்கு யூஸ் பண்றது. ಮಕ್ಕಳಿಗೆ ಶೀತ ನೆಗಡಿ ಕೆಮ್ಮು ಆಗದೆ ಇರ್ಲಿಕ್ಕೆ ಹಾಕುವ ಸಾಂಬ್ರಾಣಿ ಇದು. ತೇನ್ ಕುಂಗುಲಿಯಂ ದೃಷ್ಟಿಗಾಗ ಯೂಸ್ ಪண்றது. ಇದು ದೃಷ್ಟಿಗೆ ಗೋಸ್ಕರ ಉಪಯೋಗಿಸ್ತಾರೆ ಈ ಸಾಂಬ್ರಾಣಿನ. ತೇನ್ ಕುಂಗುಲಿಯಂ ಅಂತಾರಂತೆ ಅದಕ್ಕೆ. ಅದು ಮಹಿಷಾಶಿ ತೀಯ ಶಕ್ತಿಗಳು ವರಾಮ ಇರೋದಕ್ಕೆ. ಇದು ದುಷ್ಟಶಕ್ತಿ ನಾಶಕ್ಕೋಸ್ಕರ ಉಪಯೋಗಿಸ್ತಾರೆ ಈ ಸಾಂಬ್ರಾಣಿಯನ್ನು. ಇದು ಕುಬೇರ ಸಾಂಬ್ರಾಣಿ, ಸೆಲ್ವಂ ಸಿದ್ಧಿ. ಕುಬೇರ ಸಾಂಬ್ರಾಣಿ ಇದು ಐಶ್ವರ್ಯ ಸಿದ್ಧಿಗಾಗಿ ಕುಬೇರ ಸಾಂಬ್ರಾಣಿ ಅಂತ ಕರೀತಾರಂತೆ ಇದನ್ನು. ಇದು ದೈವಿಕ ಸಾಂಬ್ರಾಣಿ, ಇದನ್ನ ದೈವಿಕ ಸಾಂಬ್ರಾಣಿ ಅಂತ ಕರೀತಾರೆ. ದೈವಶಕ್ತಿ ಹೆಚ್ಚಾಗತ್ತಂತೆ ಈ ಸಾಂಬ್ರಾಣಿ ಹಾಕಿದ್ರೆ. ಇದು ಪಾಲ್ ಸಾಂಬ್ರಾಣಿ ಅಂತ ಕಲ್ತ ಭಾರತ್ ಸಾಂಬ್ರಾಣಿ. ಇದು ಸಾಂಪ್ರದಾಯಿಕವಾಗಿ ಉಪಯೋಗಿಸುವ ಸಾಂಬ್ರಾಣಿ. ಇದು ಭಾರತ್ ಸಾಂಬ್ರಾಣಿ ಅಂತ ಎಲ್ಲರೂ ಉಪಯೋಗಿಸ್ತಾ ಇದ್ರು ತುಂಬ ಹಳೆಯ ದಿನಗಳಿಂದ. ಇದು ಐಶ್ವರ್ಯ ಸಾಂಬ್ರಾಣಿ. ಇದು ಐಶ್ವರ್ಯ ಸಾಂಬ್ರಾಣಿ ಅಂತ. ಇದು ಸಂಪತ್ತನ್ನು ಹೆಚ್ಚು ಮಾಡುತ್ತೆ ದಿನ ಇದು ಮನೇಲಿ ಹಾಕಿದ್ರೆ ಅಂತ ಹೇಳ್ತಾರೆ. ಇದು ಮೂಲಿಗೆ ಸಾಂಬ್ರಾಣಿ, ಪುಚ್ಚಿ ಕ್ರಿಮಿನಾಶಿನಿ ವರಾಮ. ಇದು ಮೂಲಿಗೆ ಸಾಂಬ್ರಾಣಿ ಅಂತೆ. ಇದು ಕ್ರಿಮಿಕೀಟಗಳ ನಾಶ ಮನೆಯಲ್ಲಿ ಆಗತ್ತೆ ಇದರಿಂದ ಅಂತ ಹೇಳ್ತಾರೆ. ದಶಾಂಗಂ ಜವಾದ ಸ್ಮೆಲ್. ಅದು ಮೀನಾಕ್ಷಿ ಸಾಂಬ್ರಾಣಿ. ಇದಾ ಏನಾದಕ್ಕಿದೆ? ಮೀನಾಕ್ಷಿ ಸಾಂಬ್ರಾಣಿ, ಲಕ್ಷ್ಮೀ ಕಟಾಕ್ಷ. ಇದು ಲಕ್ಷ್ಮೀ ಕಟಾಕ್ಷ ಸಿದ್ಧಿಗಾಗಿ ಮೀನಾಕ್ಷಿ ಸಾಂಬ್ರಾಣಿ ಅಂತ ಕರೀತಾ ಇದ್ದೇನೆ. ವಿಭೂತಿ ಸಾಂಬ್ರಾಣಿ. ಇದನ್ನು ವಿಭೂತಿ ಸಾಂಬ್ರಾಣಿ ಅಂತ ಕರೀತಾರೆ. ವಿಭೂತಿ ಸ್ಮೆಲ್ ಬರುತ್ತೆ ಇದು. ನನ್ರಿ ಧನ್ಯವಾದ. What?